ನ್ಯೂಸ್ 42 ಕನ್ನಡ. ನಮ್ದೇನಿಲ್ಲ ನಡೆ. ಈಗ ಅವರು ರಾಜೀನಾಮೆ ಕೊಡ್ಬೇಕು, ತತ್ಕ್ಷಣ ಕೊಡ್ಬೇಕು. ಈಗ ಅವರು ರಾಜೀನಾಮೆ ಕೊಡ್ಬೇಕು. ಅವಿಶ್ವಾಸ ಬರ್ಬೇಕಾದ್ರೆ ನಾವು 7 ಜನ ನಾವು ಜೊತೆಲಿದ್ದೀವಿ. ಅವರ ಜೊತೆ 3 ಜನ ಇದ್ದಾರೆ, ಅವರು ಸೇರಿಸಿ 3 ಜನ ಇದ್ದಾರೆ. ಇನ್ನೂ ಕೆಲವರು ಬೇರೆ ಪಕ್ಷದವರು 1-2 ಜನ ಮತ್ತೆ ಪಕ್ಷೇತರರು ಇವರೆಲ್ಲ ಇದ್ದಾರೆ. ನಾವು ಅವಿಶ್ವಾಸ ತರೋದ್ಕಿಂತ ಒಂದು ಒಳ್ಳೆ ತೀರ್ಮಾನ ಮಾಡಿ ಇದಕ್ಕೂ ಅವರು ಬಗ್ಲಿಲ್ಲ, ರಾಜೀನಾಮೆ ಕೊಡ್ಲಿಲ್ಲ, ಅವರೇ ನಿಂತು ಮಾಡಲಿಲ್ಲ ಅಂದ್ರೆ ಬೇರೆ ರೀತಿ ಏನು ಮಾಡಬೇಕು ಅಂತ ಎಲ್ಲ ಈ ಬಂದಿರುವಂಥ ನಾಯಕರುಗಳು, ನಮ್ಮ ಇನ್ನೂ ಒಂದ್ಸಾರಿ ತಾಲೂಕು ನಾಯಕರುಗಳು, ಇಲ್ಲಿ ಬರದೇ ಇರುವಂಥವ್ರು, ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರು, ಇವರೆಲ್ಲರೂ ಇನ್ನೂ ಒಂದ್ಸಾರಿ ತೀರ್ಮಾನ ತಗೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತೀನಿ. ತಾಲೂಕಿನ PLD ಬ್ಯಾಂಕು ಅಧ್ಯಕ್ಷರ ಅವಧಿಯ ವಿಚಾರಣೆಯಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷಗಳ ಹಿಂದೆ ಇದೇ ಪ್ರವಾಸಿ ಮಂದಿರದಲ್ಲಿ ಎಲ್ಲ ನಮ್ಮ JDS ವರಿಷ್ಠರು ಕಾರ್ಯಕರ್ತರು ಸೇರಿ ಒಂದು ಸಭೆ ಮಾಡಿದರು. ಆ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು. 5 ಜನ ಅಧ್ಯಕ್ಷರ ಆಕಾಂಕ್ಷಿಗಳಿದ್ರು, 5 ಜನ ಉಪಾಧ್ಯಕ್ಷರ ಆಕಾಂಕ್ಷಿಗಳಿದ್ರು. ಈ ಒಂದು ವಿಚಾರಕ್ಕೆ ಎಲ್ಲ ವರಿಷ್ಠರು ಭದ್ರಾಗಿ 5 ಜನಕ್ಕೂ ಕೂಡ ಅಧಿಕಾರ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟು ತಲಾ 1 ವರ್ಷದ ಅವಧಿಗೆ ನಿಮ್ಮ ಅಧ್ಯಕ್ಷರನ್ನ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿ ಮೊದಲನೇ ಅವಧಿಗೆ ಅಧ್ಯಕ್ಷರ ಮಾಡುವ ವಿಚಾರವಾಗಿ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಾದಂಥ ಕುಮಾರಣ್ಣವರ ಹತ್ರ ವಿಚಾರವನ್ನು ತಿಳಿದು ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಬಂದು ಘೋಷಣೆನೂ ಮಾಡಿದ್ರು. ನಮ್ಮ ತಾಲೂಕಿನ ಈಗ PLD ಬ್ಯಾಂಕ್ ಅಧ್ಯಕ್ಷರಂತ ನಾಗರಾಜಣ್ಣವ್ರನ್ನ ಘೋಷಣೆ ಮಾಡಿ ಅವರು ಅಧ್ಯಕ್ಷರು ಆದರು. ಅಧ್ಯಕ್ಷರಾಗಿ ತದನಂತರ 1 ವರ್ಷ ಕಳೆದ ನಂತರ ಈಗ ಕೆಲವೊಂದು ಬೆಳವಣಿಗೆ ನಡೀತು, ಆ ನಡೀತಾನೂ ಇದೆ. ನಮ್ಮ ವರಿಷ್ಠರು ಬಂದಂಥ ಎಲ್ಲ ಸಭೆ ಸಮಾರಂಭದಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಎಲ್ಲ ನಮ್ಮ ನಿರ್ದೇಶಕರು ಕೂಡ ಒಂದೇ ವಾಗ್ದಾನದಲ್ಲಿ ಅವರಿಗೆ ವಿಷಯ ಮುಟ್ಟಿಸಿದ್ರು ಕೂಡ ಆಯ್ತು ಮಾಡೋಣ ಅಂತ ನಮ್ಮ ವರಿಷ್ಠರು ಭರವಸೆಯನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಂಥ ವಿಚಾರದಲ್ಲಿ ನಾವು ಅಂತಿಮವಾಗಿ ನಮ್ಮ ನಾಯಕರನ್ನ ಭೇಟಿ ಮಾಡಿ ವಿಚಾರ ತಿಳಿಲಾಗಿ ಅವರು ಈಗ ಅಧ್ಯಕ್ಷರಿಗೆ ಕೊನೆಯದಾಗಿ ಸೂಚನೆ ಕೊಟ್ಟರು. 1ನೇ ತಾರೀಕು ನೀವು ರಾಜೀನಾಮೆ ನೀಡಿ ಮುಂದಿನ ಒಂದು ಬೆಳವಣಿಗೆಯನ್ನು ನೀವೇ ಸರಿಪಡಿಸಬೇಕು, ನೀವು ಮಾಡ್ಕೊ ಬನ್ನಿ ಇದನ್ನ ಅಂತ ಕೊನೆಯದಾಗಿ ಅವರು ಸೂಚನೆ ಕೊಟ್ಟರು. ಆ ಸೂಚನೆ ಕೊಟ್ಟು ತದನಂತರ ಕೂಡ ಈ ಬೆಳವಣಿಗೆ ನಡೀಲಿಲ್ಲ. ಹಾಗಾಗಿ ಈ ದಿನದ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. JDS PLD ಬ್ಯಾಂಕ್ ನಿರ್ದೇಶಕರು ಈಗ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಬೆಂಬಲ ಇದೆ. ಹಾಗೆ ನಮ್ಮ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ JDS ಕಾರ್ಯಕರ್ತರು ಅಂತ ಹೇಳೋದು ನಾವು ಎಲ್ಲ ನಮ್ಮ ನಾಯಕರುಗಳು, ನಾವೇ ಕಾರ್ಯಕರ್ತರು. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಯಾಕೆ ಈ ಅಧಿಕಾರ ಹಂಚಿಕೆಯಲ್ಲಿ ನಮ್ಮ JDS ಪಕ್ಷದ ಅಧಿಕಾರದ ಹಂಚಿಕೆಯಲ್ಲಿ ಈ ಥರ ತಾರತಮ್ಯ ಆಗ್ತಾ ಇದೆ, ಈ ತಾರತಮ್ಯನ ಯಾಕೆ ನಿವಾರಣೆ ಮಾಡ್ತಾ ಇಲ್ಲ, ನೀವು ಯಾಕೆ ಸರಿಪಡಿಸ್ತಾ ಇಲ್ಲ ಅಂತ ನಾವು ಎಲ್ಲ ನಮ್ಮ ನಾಯಕರಲ್ಲಿ ನಾವು ಕೇಳ್ಕೊಂಡಾಗ ಈ ಒಂದು ತಾರತಮ್ಯನ ನಾವು ಕೂಡ ಒಪ್ಪಲ್ಲ ಅಂತ ಅನ್ನೋ ಒಂದು ಅವರ ಭಾವನೆಯಲ್ಲಿ ಬಂತು. ಈಗ ಏನಾಗಿದೆ ಅಂದರೆ ಮೇಲ್ಮಟ್ಟದಲ್ಲೇ ಈ ಒಂದು ಅಧಿಕಾರ ತಾರತಮ್ಯ ಇರಬೇಕಾದ್ರೆ ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆನೂ ಸಿಗ್ತಾ ಇಲ್ಲ. ತಳಮಟ್ಟದ ಕಾರ್ಯಕರ್ತನ ವಿಚಾರಣೆ ಮಾಡಿಕೊಳ್ಳುವಂಥ ನಾಯಕರಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕಿನ ಜಾತ್ಯತೀತ ಜನತಾದಳದ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಒಂದು ಅಧೋಗತಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ. ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ. ನಮ್ಮ ವರಿಷ್ಠರು ಏನಾದರೂ ತಕ್ಷಣ ಇದಕ್ಕೆ ಕಾರ್ಯಪ್ರವೃತ್ತರಾದರೆ ಒಳ್ಳೆಯದು ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಏನಾದರೂ ಈ ಒಂದು ಇದಕ್ಕೆ ಅವರು ಸ್ಪಂದಿಸ್ತಿಲ್ಲ ಅಂತ ಅಂದರೆ ನಮ್ಮ ಮುಂದಿನ ನಡೆ ಏನು ಅಂತ ನಮಗೇ ಗೊತ್ತಿಲ್ಲ, ನಿಗೂಢವಾಗಿರುತ್ತೆ. ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೇಳ್ಕೊಳ್ಳಿ. ನಮ್ಮ ನಿಗೂಢವಾದ ನಡೆ ಏನಿರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಏನಾದರೂ ಆಗ್ಬಹುದು. ಇದಕ್ಕೆ ಕುಮಾರಣ್ಣ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ, ಮತ್ತೆ ತಾಲೂಕಿನ ಜೈಮುತ್ ಅವರಾಗ್ಲಿ ಇದಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಾನೆ. ಇದಕ್ಕೆ ದಿನಗಳು ಹೇಳ್ಕೊಂಡು ಅವ್ರಿಗೆ ಕೊಡಿ ಅಂತ ಹೇಳ್ತಾ ಕಾಲಹರಣ ಮಾಡ್ಕೊಂಡು ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ PLD ಬ್ಯಾಂಕ್ ಅಲ್ಲಿ ಅಧ್ಯಕ್ಷತನ ಇರ್ತಕ್ಕಂಥ ಹಿರಿಯ ಏನಿದ್ದಾರೆ ಮುಖಂಡರುಗಳು, ಅವರು ಕೂಡ ಅವಕಾಶ ಕೊಡಬೇಕಾದದ್ದು ಒಂದು ಧರ್ಮ. ಅವರೇ ಮುಂದೆ ನಿಂತ್ಕೊಂಡು ಈ ತಾಲೂಕಿನ ಅಧ್ಯಕ್ಷರಾದಂತಹ ಜೈಮುತ್ ಅವರು ಇದಕ್ಕೆ ಇನ್ಶೆಸ್ಟ್ ತಗೋಬೇಕು, ಮತ್ತೆ ಜಿಲ್ಲಾ ಅಧ್ಯಕ್ಷರು ತಗೋಬೇಕು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ತಗೋಬೇಕು. ಇದಕ್ಕೆ ಸ್ಟೆಪ್ ತಗೊಂಡು ಬೇಗ ಯಾರು ನೆಕ್ಸ್ಟ್ ಅಧ್ಯಕ್ಷರು ಹಾಕ್ಬೇಕು, ಯಾರು ರಾಜೀನಾಮೆ ಕೊಡಿಸ್ಬೇಕು, ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಎಲ್ಲರಿಗೂ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ದಯವಿಟ್ಟು ಜೈಮುತ್ ಅವರು ಆಕ್ಚುಲಿ ಬರ್ಬೇಕಾಗಿತ್ತು.
ಯಾಕಂದ್ರೆ ತಾಲೂಕಿನ ಲೀಡಿಂಗ್ ಮಾಡ್ತಿರೋ ಅವರು JDS ನ ಅವರು ಬಂದು ನಿಂತ್ಕೊಂಡು ಮಾಡ್ಬೇಕಾದದ್ದು ಅವ್ರ ಧರ್ಮ. ಇದೆಲ್ಲಾನು ಮಾಡ್ಬೇಕು. ಇದು ಮಾಡದೆ ಹೋದ್ರೆ ಏನಾಗುತ್ತೆ, ಗೊಂದಲ ಉಂಟಾಗುತ್ತೆ. ನಾಳೆ ಎಲ್ಲಾ ಸಂಸ್ಥೆಗಳಲ್ಲೂ ಈ ತರ JDS ಅಲ್ಲಿ ಬಿರುಕುಂಟಾಗಿ ನಮ್ಮ ಪಕ್ಷಕ್ಕೆ ಹಾನಿ ಆಗೋದಂತ ಖಂಡಿತ. ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಗಮನ ಕೊಡಬೇಕು. ಯಾಕೆಂದ್ರೆ ನೀವೆಲ್ಲ ಕ್ಷೇತ್ರವನ್ನು ಓಡಾಡ್ತಾ ಇರೋರು, ನೀವು ಎಲ್ಲ ಇದಾಗ್ತಾ ಇದೆ. ಈಗ ನೆಕ್ಸ್ಟ್ ಏನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ವಿಚಾರಗಳು ಬರ್ತಾ ಇದೆ. ಎಲ್ಲದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ದಯವಿಟ್ಟು ನಮ್ಮ ತಾಲೂಕಿಗೆ ಈ ಗಮನ ಕೊಡಿ ಈ ವಿಚಾರವಾಗಿ. ಯಾಕೆ ಅವರೇ ಅಧಿಕಾರದಲ್ಲಿ ಎಷ್ಟು ದಿವಸ ಇರಬೇಕು, ಅವರೇ ನಿಂತ್ಕೊಂಡು ಮಾಡ್ಲಿ. ನಾವೇನ್ ಗೋವಿಂದಹಳ್ಳಿ ನಾಗರಾಜಣ್ಣವರ ಬೇಡ ಅಂತ ಹೇಳಲ್ಲ. ಅವರು ಎಲ್ಲರೂ ಸಮಾಧಾನ ಮಾಡಿ ತಗೊಂಡೋಗ್ಬೇಕು. ಜೊತೆಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಕೊಡದೆ ಇನ್ನು ಎಷ್ಟು ದಿವಸ ಅಂತ ಹೋಗ್ತೀರಿ? ದಯವಿಟ್ಟು ಇದನ್ನ ಮೀಡಿಯಾ ಮುಂದೆ ಹೇಳ್ತಾ ಇದೀವಿ. ಈ ಗೊಂದಲವನ್ನ ಸರಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ. ನ್ಯೂಸ್ 42 ಕನ್ನಡ.